So this session will take up the receptor mediated endocytosis. In case of the phagocytosis and pinocytosis, we have seen it is a general form of endocytosis. In case of the phagocytosis, mostly the bacteria or any pathogenic organisms or whatever is been identified as a foreign molecule. So that has been engulfed in case of the phagocytosis. Phagocytosis alli ನಾವು usually ಈ ಲೈಕ್ ಫಾರಿನ್ ಪಾರ್ಟಿಕಲ್ಸ್ ಅಂತ ಏನ್ ಐಡೆಂಟಿಫೈ ಆಗಿರುತ್ತಲ್ಲ ಸೆಲ್ ಅಲ್ಲಿ ಅವುಗಳನ್ನ ಎನ್ಗಲ್ಫ್ ಆಗೋದನ್ನ ಜಾಸ್ತಿ ನೋಡ್ತೀವಿ. ಯಾಕಂದ್ರೆ ಫಾಗೋಸೈಟೋಸಿಸ್ ಮಾಡುವಂತಹ ಸೆಲ್ಸ್ ಯಾವ್ದಪ್ಪ ಅಂತಂದ್ರೆ ಅವು ಮ್ಯಾಕ್ರೋಫೇಜಸ್. ಈ ಮ್ಯಾಕ್ರೋಫೇಜಸ್ ಅಥವಾ ನ್ಯೂಟ್ರೋಫಿಲ್ಸ್ ಅಥವಾ ಡೆಂಡ್ರೈಟಿಕ್ ಸೆಲ್ಸ್ ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಇವೆಲ್ಲ ಕಿಲ್ಲಿಂಗ್ ಮಾಡುತ್ತೆ. ಸೊ ಫಾರಿನ್ ಮಟೀರಿಯಲ್ಸ್ ಅಥವಾ ಅನ್ವಾಂಟೆಡ್ ಮಾಲಿಕ್ಯೂಲ್ಸ್ ಅನ್ನೋದವಲ್ಲ ಅದನ್ನ ತಗೊಂಡ್ಬಿಟ್ಟು ಎನ್ಗಲ್ಫ್ ಮಾಡೋ ಪ್ರಾಸೆಸ್ ನಾವು ಫಾಗೋಸೈಟೋಸಿಸ್ ಅಲ್ಲಿ ನೋಡ್ತೀವಿ. ಪಿನೋಸೈಟೋಸಿಸ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಲಿಕ್ವಿಡ್ ಇರುತ್ತೆ, ಹೌದಾ? ಆಲ್ವೇಸ್ ಇಟ್ ಇಸ್ ಲಿಕ್ವಿಡ್ ಓನ್ಲಿ. ಸೊ ಅಬ್ಸಾರ್ಪ್ಷನ್ ಆಗಿರ್ಬೋದು ಅಥವಾ ನಮ್ಗೆ ಕಿಡ್ನಿ ಲೈಕ್ ಪ್ಯೂರಿಫಿಕೇಶನ್ ಆಗಿರ್ಬೋದು. ಸೊ ಆ ಪ್ರಾಸೆಸ್ ಅಲ್ಲಿ ನಾವು ಪಿನೋಸೈಟೋಸಿಸ್ ನೋಡ್ತೀವಿ. ವಾಟ್ ಇಸ್ ದಿಸ್ ರಿಸೆಪ್ಟಾರ್ ಮೀಡಿಯೇಟೆಡ್ ಎಂಡೋಸೈಟೋಸಿಸ್ ಅಂತಂದ್ರೆ ಇಲ್ಲಿ ಸ್ಪೆಸಿಫಿಕಲಿ not all the molecules undergo receptor mediated endocytosis. ಎಲ್ಲ ಮಾಲಿಕ್ಯೂಲ್ಸ್ ರಿಸೆಪ್ಟಾರ್ ಮೀಡಿಯೇಟೆಡ್ ಎಂಡೋಸೈಟೋಸಿಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಕೆಲವು ಸ್ಪೆಸಿಫಿಕ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ in very accurate term we call it as ligands. Ligands will enter the cell through the receptor mediated endocytosis. Okay, so receptor mediated endocytosis alli a particular type of ligand athwa particular type of macromolecule athwa particular type of that protein, complex protein. So a protein ge antane specific receptors irutte. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಎಕ್ಸಾಂಪಲ್ ಏನಂತಂದ್ರೆ ಕೊಲೆಸ್ಟ್ರಾಲ್ಗೆ ವಿ ಯೂಶುವಲಿ ಕಾಲ್ ಇಟ್ ಆಸ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ, ಹೌದಾ? LDL ಅಂತ ಹೇಳ್ತೀವಿ. ಸೊ ಈ ಕೊಲೆಸ್ಟ್ರಾಲ್ ನ ಸೆಲ್ ಒಳಗಡೆ ತಗೊಳ್ಬೇಕು ಅಂತಂದಾಗ LDL ರಿಸೆಪ್ಟಾರ್ಸ್ ಸ್ಪೆಸಿಫಿಕ್ ಆಗಿ ಇರುತ್ತೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ. ಆ LDL ರಿಸೆಪ್ಟಾರ್ಸ್ ಬಂದು ಆ LDL ಮಾಲಿಕ್ಯೂಲ್ ಬೈಂಡ್ ಆಗುತ್ತೆ. ಅದೇ ತರ ಇನ್ನೊಂದು ಯಾವ್ದೋ ಒಂದ್ ಮಾಲಿಕ್ಯೂಲ್ ಎನ್ಗಲ್ಫ್ ಆಗ್ಬೇಕು ಅಂದ್ರೆ ಆ ಮಾಲಿಕ್ಯೂಲ್ ನ ರಿಸೆಪ್ಟಾರ್ ಗೆನೆ ಬಂದು ಅದು ಬೈಂಡ್ ಆಗ್ಬೇಕು. ಸೊ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಗೆ ಪರ್ಟಿಕ್ಯುಲರ್ ರಿಸೆಪ್ಟಾರ್ ಇರುತ್ತೆ. ಇವಾಗ ಫಾಗೋಸೈಟೋಸಿಸ್ ಅಲ್ಲಿ ಹೆಂಗೆ ಜನರಲ್ ಎಲ್ಲಾ ಫಾರಿನ್ ಮಾಲಿಕ್ಯೂಲ್ಸ್ ಬಂದು ರಿಸೆಪ್ಟಾರ್ಸ್ ಗೆ ಒಂದು ರಿಸೆಪ್ಟಾರ್ ಬೈಂಡ್ ಆಗತ್ತಲ್ಲ, ಆ ತರ ಇರಲ್ಲ. ಇಟ್ಸ್ ನಾಟ್ ಲೈಕ್ ದಟ್. A specific molecule will be having specific receptors on the plasma membrane or the cell membrane. So we will take one example here. Let us imagine this is the plasma membrane. We have the ligands here. These are the ligands anta ankona. Otherwise we will just take a couple of ligands just. These are ligands. Now for this ligand we have the receptors here. We have the receptors. Let us imagine this receptor is a cholesterol, which is LDL. Let us imagine it is a cholesterol. Then these receptors are LDL receptors. These receptors are LDL receptors. So the first thing what is happening here is, the first step which is happening here is, these ligand molecules will come and bind to the receptors, to the specific receptors. These ligand molecules will come and bind to the specific receptors like this. So this is the first step. As soon as the binding takes place, immediately inside the cell ಒಳಗಡೆಗೆ ಕೆಲವೊಂದಿಷ್ಟು ಅಡಾಪ್ಟರ್ ಮಾಲಿಕ್ಯೂಲ್ಸ್ ಇರುತ್ತೆ.
ಆಯ್ತಾ. ನಾವ್ ಅದನ್ನ ಅಡಾಪ್ಟಿನ್ ಅಂತ ಹೇಳ್ತೀವಿ. ಅಡಾಪ್ಟರ್ ಮಾಲಿಕ್ಯೂಲ್ಸ್ ನ ಅಡಾಪ್ಟಿನ್ ಅಂತ ನೇಮ್ ಮಾಡ್ತಾರೆ. ಸೊ ಆ ಅಡಾಪ್ಟಿನ್ ಮಾಲಿಕ್ಯೂಲ್ಸ್ ಇಲ್ಲಿ ಬಂದು ಟು ದ ಬೇಸ್ ಆಫ್ ದ ರಿಸೆಪ್ಟಾರ್ಸ್ ಗೆ ಆ ಅಡಾಪ್ಟಿನ್ಸ್ ಬಂದು ಈ ತರ ಬೈಂಡ್ ಆಗುತ್ತೆ. ಈ ಅಡಾಪ್ಟಿನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ಇನ್ ದ ಆಂಕರಿಂಗ್ ಆಫ್ ದ ರಿಸೆಪ್ಟಾರ್ ಟು ದ ಲಿಗ್ಯಾಂಡ್ ಮಾಲಿಕ್ಯೂಲ್. ಓಕೆ, ಅಡಾಪ್ಟರ್ ಕೆಲಸ ಏನು ಅಂತಂದ್ರೆ ಅಡಾಪ್ಟರ್ ಕೆಲಸ ಟು ಪ್ರಾಪರ್ಲಿ ಬೈಂಡ್ ಟು ದ ರಿಸೆಪ್ಟಾರ್ ಅಂಡ್ ದ ಲಿಗ್ಯಾಂಡ್. ದಟ್ ಇಸ್ ದ ಜಾಬ್ ಆಫ್ ದಿ adaptin. Okay, so let me just name them. This is adaptin. Okay, idenidu idu adapter molecule. It is an adapter molecule. Okay, now as soon as the adapter is bound here to the base of the receptors, there is one more specific molecule which is the base of the receptor mediated endocytosis, that is clathrin. Okay, ಇಲ್ಲಿ ನಮ್ಮಲ್ಲಿ clathrin molecules ಇರುತ್ತೆ. ಆ clathrin molecules ಬಂದು, so this is receptor bound to the ligands along with the adapter which is been attached to the base here. Okay, now these clathrin molecules will come and bind like this. After the adapter binds, the clathrin molecules will come and bind. This is very, very important. Clathrin molecules. These clathrin molecules will pull the membrane like this to form a pit. Okay, clathrin molecules will pull the membrane to form the pit. Earlier we had actin polymerization, right? In case of the pinocytosis and the phagocytosis, we had actin polymerization, but now we have this clathrin functioning here, which will form the pits called as clathrin coated pits. Okay, now this will form the pit called as clathrin coated pit. So it gets, we have the adapter molecule here, okay, upon which we have these receptors binded to the ligands. Okay, now these are called as clathrin coated pits. Okay, so gradually these clathrin coated pits will move deeper. Okay, they start moving deeper and form a okay structure like this. Now since this is again endocytosis, we now call it as an clathrin coated endosome. Okay, clathrin coated endosome. Okay, many a times ಸುಮಾರು ಸರ್ತಿ ಈ ಲೈಸೋಸೋಮ್ಸ್ ಅನ್ನು ಕೂಡ ನಾವು ಎಂಡೋಸೋಮ್ಸ್ ಅಂತೀವಿ. ಆಯ್ತಾ, ಲೈಸೋಸೋಮ್ ಕೂಡ ಎಂಡೋಸೋಮೆ ಅಂತೀವಿ ನಾವು. ಯಾಕೆ ಲೈಸೋಸೋಮ್ಸ್ ಎಂಡೋಸೋಮ್ ಅಂತೀವಿ ಅಂತಂದ್ರೆ, ಲೈಸೋಸೋಮ್ ಆಕ್ಚುಲಿ ಕೆಲಸ ಏನು? ಒಳಗಡೆ ತಗೊಳೋದು. ಹೌದಾ, ಒಳಗಡೆ ತಗೊಳೋದು. ಇದ್ರ ಕೆಲಸನೇ ಲೈಸೋಸೋಮ್ ಮಾಡ್ತಾ ಇದೆ. ಹೌದಾ, ಇದೇ ಕೆಲಸನೇ ಲೈಸೋಸೋಮ್ ಅಲ್ಲಿ ಮಾಡಿದೆ. ಸೊ ಲೈಸೋಸೋಮ್ ಇಸ್ ಆಲ್ಸೋ ಎನ್ ಎಂಡೋಸೋಮ್ ಓನ್ಲಿ. ಒಂದ್ ವೇಳೆ ಪ್ರೈಮರಿ ಎಂಡೋಸೋಮ್, ಸೆಕೆಂಡರಿ ಎಂಡೋಸೋಮ್ ಅಂತ ಮೆನ್ಷನ್ ಆಗಿತ್ತು ಅಂತಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಲೈಸೋಸೋಮ್ ಓನ್ಲಿ. ದೇ ಆರ್ ಸ್ಪೀಕಿಂಗ್ ಅಬೌಟ್ ದ ಪ್ರೈಮರಿ ಎಂಡೋಸೋಮ್, ಸೆಕೆಂಡರಿ ಎಂಡೋಸೋಮ್ ಅಂತ ಮೆನ್ಷನ್ ಆಗಿತ್ತು ಅಂದ್ರೆ ಅದು ಪ್ರೈಮರಿ ಲೈಸೋಸೋಮ್, ಸೆಕೆಂಡರಿ ಲೈಸೋಸೋಮ್ ಆಗಿರುತ್ತೆ. ಓಕೆ, ನಾವು ಇದ್ರ ಒಳಗಡೆಗೆ ಏನೇನಿದೆ ಅಂತಂದ್ರೆ, ಇದ್ರ ಒಳಗಡೆಗೆ ದೇರ್ ಈಸ್ clathrin, okay, and then there is adapter molecule and there are receptors
with the ligands. With the ligands. As soon as this structure enters the cell, immediately, okay, immediately these clathrin molecules and the adapter molecules will get released. Okay, as soon as a separate structure has been formed or as soon as it has been pinched off, okay, pinch off ಆಗ್ತಿರ್ಬೇಕಾದ್ರೆ ಇದು pinch off ಆಗಿ ಈ structure form ಆಗಬೇಕಾದ್ರೆ to pinch off there is a protein called as dynamin. Dynamin protein helps in pinching off vesicle. Now this vesicle we call it as clathrin coated vesicle. So let's not get confused. Endosome alligirli idina vesicle antane helana. Okay, so this becomes a clathrin coated vesicle. So very soon this vesicle will release off all the clathrin molecules. Clathrin molecules are released. All the adapter molecules are being released, and what is left is only the vesicle which is having the ligands, and the receptors are also being released. Okay, now this vesicle which is having the ligands will bind to the primary endosome or primary lysosome. So these two will bind to form a secondary lysosome. Then the intracellular digestion will begin. Digestion agi aadmele next ಏನಾಗುತ್ತೆ? So after the digestion, whatever has been required by the cell is been absorbed. So absorption will take place. Next, whatever has been left out, expelled through the, write it here, expelled through the exocytosis. Okay, remaining waste is expelled through the exocytosis. Okay, so this is how the receptor mediated endocytosis will work. Firstly, I've just taken this example. ಇಲ್ಲಿ ಕೊಲೆಸ್ಟ್ರಾಲ್ an example ತಗೊಂಡಿದ್ದೀನಿ ಅರ್ಥ ಆಗಕ್ಕೆ ಅಂತ ಅಂದ್ಬಿಟ್ಟು. ಯಾವುದೇ ಲಿಗ್ಯಾಂಡ್ ಆಗಿರ್ಬೋದು, ಆ ಲಿಗ್ಯಾಂಡ್ ಸ್ಪೆಸಿಫಿಕ್ ರಿಸೆಪ್ಟಾರ್ಸ್ ಇರುತ್ತೆ. Okay, the ligand specific receptors will be present on the cell membrane. So ಆ ligands ಬಂದು ಪರ್ಟಿಕ್ಯುಲರ್ ರಿಸೆಪ್ಟಾರ್ಸ್ ಗೆ ಬೈಂಡ್ ಆಗುತ್ತೆ. ಬೈಂಡ್ ಆದ ತಕ್ಷಣ ಬೈಂಡಿಂಗ್ ಸ್ಟ್ರಾಂಗ್ ಆಗಿ ಇರಬೇಕು. Right, it should have a proper binding. To facilitate the proper binding or the strong binding, the adapter molecules will come and get fixed there, the base of the receptors. And as soon as the adapter molecules called as adaptin will accommodate their space, immediately the clathrins will go and bind. So these clathrins will facilitate the endocytosis. Okay, so clathrins facilitate the endocytosis. So clathrins bind aad takshana they will now facilitate the formation of a pit structure. Pit formation agutte. Pit formation aad takshana immediately it gets pinched off with the help of the dynamin protein, and the pit is called and the vesicle is called as clathrin coated vesicle. So as soon as the vesicle has been formed, the clathrins and the adaptin molecules are being released along with the receptors. What is left? Only the ligands have been left.
Now this vesicle will bound or will bind to the primary lysosome. It will fuse with the primary lysosome. Primary lysosome ಜೊತೆಗೆ fuse ಆದ ತಕ್ಷಣ next secondary lysosome form ಆಗುತ್ತೆ, digestion ಶುರು ಆಗುತ್ತೆ. Digestion ಆದ್ಮೇಲೆ whatever has been required, digest ಆದ್ಮೇಲೆ ಏನ್ ನ್ಯೂಟ್ರಿಯೆಂಟ್ಸ್ ಅಥವಾ ಏನ್ ಮಾಲಿಕ್ಯೂಲ್ಸ್ ರಿಕ್ವೈರ್ಡ್ ಇರುತ್ತೋ ಅದೆಲ್ಲ ಅಬ್ಸಾರ್ಬ್ ಆಗುತ್ತೆ ಸೆಲ್ಗೆ. ಮಿಕ್ಕಿದ ವೇಸ್ಟ್ ಆಗುತ್ತೆ. ಮಿಕ್ಕಿದ ವೇಸ್ಟ್ ಏನಾಗುತ್ತೆ, it gets expelled through the exocytosis process. So this is about the receptor mediated endocytosis. Okay, clear? All right.